26ಗೆ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ನಮ್ಮ ರೆಸೊಲ್ಯೂಷನ್ ಒಂದೇ ಅಂದರೆ ಜನ ನೆಮ್ಮದಿಯಲ್ಲಿ ಇರಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ನಮ್ಮ ಪೊಲೀಸವರು. ಆ ನಿಟ್ಟಿನಲ್ಲಿ ನಾವು ಜನಕ್ಕೋಸ್ಕರ ಕೆಲಸ ಮಾಡಬೇಕು. ನಾವು ಯಾವಾಗಲೂ ಹಿಡ್ಕೊಂಡು ಬಂದಿದ್ದೀವಿ. ನಮ್ಮ ಪೊಲೀಸವರು ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸೊ ಅದೇ ಇನ್ನೂ ಉನ್ನತ ಸ್ಥಾನದಲ್ಲಿ ನಮ್ಮ ಎಲ್ಲ ಕ್ರೈಮ್ ಬಗ್ಗೆ, ಟ್ರಾಫಿಕ್ ಬಗ್ಗೆ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ, ಸೈಬರ್ ಕ್ರೈಮ್ಸ್ ಇರಲಿ, ವಿಶೇಷವಾಗಿ ಮಹಿಳೆ ಸುರಕ್ಷೆ ಬಗ್ಗೆ, ಡ್ರಗ್ಸ್ ಕಂಟ್ರೋಲ್ ಬಗ್ಗೆ, ಎಲ್ಲದ ವಿಷಯ ಬಗ್ಗೆ ನಾವು ಮಾಡಿಕೊಂಡೇ ಬರ್ತಾಯಿದ್ದೀವಿ. ಬಟ್ ಕೆಲವು ಗುರಿ ನಾವು ಇಟ್ಕೊಂಡಿದ್ದೀವಿ. ಆ ಗುರಿ ನಾವು ರೀಚ್ ಆಗಬೇಕು ಮತ್ತು ಜನಗೆ ನಮ್ಮ ಪೊಲೀಸ್ದು ಏನೋ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಫಲ ಸಿಗಬೇಕು ಅಂತ ನಂದು ರೆಸೊಲ್ಯೂಷನ್. ಸರ್, ಇನ್ನೊಂದು ಯೂತ್ಸು ಡ್ರಗ್ಸಲ್ಲಿ ತೊಡ್ಕೊಳ್ಬಾರ್ದು ಈ ವರ್ಷ ಅಂತೆ ಜಾಸ್ತಿ ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ಯೂತ್ಸ್ಗೆ ಅವರ ಹೆಲ್ತ್ ಯಾವ ರೀತಿ ಕಾಪಾಡ್ಕೋಬೇಕು ಸರ್? ಅದು ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ನೀವು ಕೇಳಿದ್ದೀರಾ. ಯಾಕೆಂದರೆ ಈ ವರ್ಷದಲ್ಲಿ ನಾವು ರೆಕಾರ್ಡ್ 170 ಕೋಟಿಗಿಂತ ಹೆಚ್ಚು ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಇದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ. ಯಾಕೆಂದರೆ ಇಷ್ಟು ಡ್ರಗ್ಸ್ ಎಲ್ಲಿಂದ ಬರ್ತಾಯಿದೆ, ಯಾರಿಗೋಸ್ಕರ ಬರ್ತಿದ್ದು. ಮುಂದಿನ ದಿನಗಳಲ್ಲಿ ನಾವು ಒಂದು ಅವೇರ್ನೆಸ್ ಇನ್ನೂ ಹೆಚ್ಚಿನ ಮಾಡಬೇಕಾಗುತ್ತೆ. ಮತ್ತು ಜನ ಸ್ಪೆಷಲಿ ಯೂತ್ ಇಂಥಗೆ ಸಿಕ್ಕಾಕೊಳ್ಬಾರ್ದು. ಅಕಸ್ಮಾತ್ ತಪ್ಪಿದರೆ ಯಾರಿಗೆ ಮಾಹಿತಿ ಇದ್ದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿ, ಅವ್ರಿಗೆ ಇಲ್ಲಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ನಾವು ಪೊಲೀಸ್ ಯಾವಾಗಲೂ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್, ಡ್ರಗ್ ಪೆಡ್ಲರ್ಸ್ ಇಂಥವ್ರ ಬಗ್ಗೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಸಿದ್ಧ ಇದ್ದೀವಿ. ಮುಂದೆ ಕೂಡ ನಾವು ಅವ್ರ ಬಗ್ಗೆ ಕಟ್ಟುನಿಟ್ಟಿಗೆ ಕ್ರಮ ತಗೊಳ್ತೀವಿ. ಓಕೆ, ಚಲೋ, ಥ್ಯಾಂಕ್ ಯು. ಓಕೆ.